Namaskar friends. So welcome back to my YouTube channel that is Second Innings. Nano Prashant. So first of all, thank you for your love and support for my two videos. Okay, ಇವತ್ತು ನಾನು ಯಾವುದೇ ಮೋಟಿವೇಶನಲ್ ಸ್ಪೀಚ್ ಕೊಡಕ್ಕೆ ಹೋಗಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಇವತ್ತು 26 ವರ್ಷದ ಈ ಒಂದು ಜರ್ನಿಲಿ ನಾನು ಮಾಡಿದಂಥ ಒಂದು 5 ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಬಗ್ಗೆ ನಾನು ಹಾನೆಸ್ಟಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಜಾಬ್ ಮಾಡ್ತಾ ಇದ್ರೆ ಅಥವಾ ಕೆರಿಯರ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಬಿಗಿನ್. ಸೊ ಮಿಸ್ಟೇಕ್ ನಂಬರ್ 1, ಹೆಲ್ತ್ನ ಇಗ್ನೋರ್ ಮಾಡಬೇಡಿ. ಸೊ ಕಾರ್ಪೊರೇಟ್ ಲೈಫಲ್ಲಿ ಟಾರ್ಗೆಟ್ಸು, ಮೀಟಿಂಗ್ಸು, ಮತ್ತು ಡೆಡ್ಲೈನ್ಸು, ಪ್ರೆಷರ್ಸು, ಈ ಎಲ್ಲರ ಮಧ್ಯೆ ನಾವೇನು ಅಂದ್ಕೊಳ್ತೀವಿ, ಹೆಲ್ತ್ ಇಸ್ ಟುಮಾರೋ, ಪ್ರಿಯಾರಿಟಿನ ಕಡಿಮೆ ಮಾಡ್ಬಿಡ್ತೀವಿ. ಯಾಕಂದರೆ ಹೆಂಗೆ ಎನರ್ಜಿ ಆಗಿರ್ತೀವಿ. ಸೊ ವಿ ಥಾಟ್ ನಾಳೆ ನೋಡ್ಕೊಳ್ಳೋಣ ಅಂತ ಆ ಒಂದು ಮಿಸ್ಟೇಕ್ನ ಮಾಡಿಬಿಡ್ತೀವಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಎಕ್ಸಸೈಸ್ ಮಾಡದೆ, ಪ್ರಾಪರ್ ಸ್ಲೀಪ್ ಇಲ್ಲದೆ, ಸ್ಟ್ರೆಸ್ ಜಾಸ್ತಿ ಮಾಡಿಕೊಂಡು ಬರೀ ಒಂದು ನಮ್ಮದೇ ಆದಂಥ ಒಂದು ಲೋಕದಲ್ಲಿ ಇದ್ಬಿಡ್ತೀವಿ. ದಯವಿಟ್ಟು ಕಂಪನಿ ರೀಪ್ಲೇಸ್ ಮಾಡ್ಬೋದು ಅಥವಾ ನೀವೇನೋ ಮಾಡೋದನ್ನು ರೀಪ್ಲೇಸ್ ಮಾಡ್ಬೋದು, ಬಟ್ ಹೆಲ್ತನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ನಿಮ್ಮ ಹೆಲ್ತನ್ನು ಗಮನ ಕೊಡಿ. ಹಾಗೆ ಅದಕ್ಕೆ ತಕ್ಕನಾದಂಥ ಒಂದು ಪ್ರಾಪರ್ ಏನಂತಾರೆ, ನೀವು ಅದರ ಬಗ್ಗೆ ಜಾಸ್ತಿ ನೋಡ್ಕೊಬೇಕು. ಇಲ್ಲ ಅಂದರೆ ಇಟ್ ವಿಲ್ ಬಿ ಲೈಕ್ ಟೂ ಲೇಟ್ ಫಾರ್ ದಟ್. ಓಕೆ, ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಎರಡನೇದು ಮಿಸ್ಟೇಕ್ ನಂಬರ್ 2, ನಾವು ಯೂಶಲ್ ಆಗಿ ಏನು ಮಾಡ್ತೀವಿ, ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗ್ಬಿಡ್ತೀವಿ. ಸೊ ಫಸ್ಟ್ 5th ಅಥವಾ 10th ಒಳಗಡೆ ಸ್ಯಾಲ್ರಿ ಬರುತ್ತೆ. ಆ ಒಂದು ದಿನ ಸ್ಯಾಲ್ರಿಗೋಸ್ಕರ 30 ದಿನ ದುಡಿತೀವಿ. ಆ 30 ದಿನ ದುಡಿದು ಒಂದು ದಿನಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಳ್ತೀವಿ. ನಾನು ಮಾಡ್ತಿದ್ದು ಬಿಗ್ಗೆಸ್ಟ್ ಮಿಸ್ಟೇಕ್ ಅದು. ಸೊ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಯಾಕಂದರೆ ಒಂದೇ ಇನ್ಕಮಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್. ಸೊ ಎಸ್ಪೆಷಲಿ ಕಾರ್ಪೊರೇಟ್ ಲೈಫಲ್ಲಂತೂ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ದಯವಿಟ್ಟು ಒನ್ ಇನ್ಕಮ್ ಇಸ್ ನಾಟ್ ಎನಫ್. ಎಕ್ಸ್ಟ್ರಾ ಇನ್ಕಮ್ ಇರಬೇಕು, ಇನ್ವೆಸ್ಟ್ಮೆಂಟ್ ಇರಬೇಕು, ನ್ಯೂ ಸ್ಕಿಲ್ಸ್ ಇರಬೇಕು. ಸೊ ಅದಕ್ಕೋಸ್ಕರ ಯಾವಾಗಲೂ ಒಂದು ಲರ್ನಿಂಗ್ನ ಸ್ಟಾಪ್ ಮಾಡಬೇಡಿ. ಲರ್ನ್ ಮಾಡ್ತಾ ಇರಿ, ನ್ಯೂ ಸ್ಕಿಲ್ಸ್ನ ಕಲಿತೀರಿ, ಅದಕ್ಕಾಗುವಂಥ ಒಂದು ಎಕ್ಸ್ಟ್ರಾ ಇನ್ಕಮ್ನ ಜನರೇಟ್ ಮಾಡ್ತಾ ಹೋಗಿ. ಇಲ್ಲ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ಇನ್ ದ ಫ್ಯೂಚರ್. ಸೊ ಮಿಸ್ಟೇಕ್ ನಂಬರ್ 3, ನಾನು ಆವಾಗಲೇ ಹೇಳಿದಂಗೆ ನನ್ನ ಹಿಂದಿನ ವಿಡಿಯೋದಲ್ಲಿ, ಯಾವತ್ತೂ ಕಲಿಯೋದನ್ನು ನಿಲ್ಲಿಸ್ಬೇಡಿ. ನಾನೇನು ಮಾಡಿಬಿಟ್ಟೆ, ನನ್ನ ಲೈಫಲ್ಲಿ ಓಕೆ ಇವಾಗ ನಾನು ಒಂದು ಕೆಲಸದಲ್ಲಿದ್ದೀನಿ, ನನಗೆ ಇದು ಇನ್ನು ಫ್ಯೂಚರ್ ಅಂದ್ಕೊಂಡು ನಾನು ಕಲಿಯೋದನ್ನು ನಿಲ್ಲಿಸ್ಬಿಟ್ಟೆ. ಸೊ ದಯವಿಟ್ಟು ಕಲಿಯೋದನ್ನು ನಿಲ್ಲಿಸ್ಬೇಡಿ. ಯಾಕಂದರೆ ಈಗ ಟೆಕ್ನಾಲಜಿಗಳು ತುಂಬ ಚೇಂಜ್ ಆಗ್ತಿದೆ. AIs ಬಂದಿದೆ, ಡಿಜಿಟಲ್ ವರ್ಲ್ಡ್ ಫಾಸ್ಟಾಗಿ ಚೇಂಜ್ ಆಗ್ತಿದೆ. ಸೊ ಅದೇ ಥರ ನಾವು ಚೇಂಜ್ ಆಗಬೇಕು. ಇಲ್ಲ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕಂದರೆ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ಈ AI ವಿಲ್ ಟೇಕ್ ಓವರ್ ಎವ್ರಿಥಿಂಗ್. ಬಟ್ ರಿಮೆಂಬರ್, AIನ ಮಾಡಿರೋದು ನಾವೇ. ಸೊ ಮನುಷ್ಯರಿಂದಾನೇ ಆಗಿರೋದು. ಸೊ ಅದಕ್ಕೆ ತಕ್ಕನಾಗಿ ನಾವು ಚೇಂಜ್ ಆದರೆ ಡೆಫಿನೆಟ್ಲಿ ವಿ ವಿಲ್ ಸರ್ವೈವ್. ಬಟ್ ಅದಕ್ಕಂತ ನಾವು ಕಲಿಯೋದನ್ನು ನಿಲ್ಲಿಸಬಾರ್ದು. ಸೊ ದಯವಿಟ್ಟು ಕಲಿತಾ ಹೋಗಿ. ಆ ಕಲಿಯೋದನ್ನು ಎಷ್ಟು ಜಲ್ದಿ ಮಾಡ್ತಿರೋ ಅಷ್ಟು ಒಳ್ಳೆಯದು. ಸೊ ನಾನು ಫ್ರೆಷರ್ಸ್ಗೆ ಹೇಳೋದಿದೆ, ದಯವಿಟ್ಟು ನೀವು ಕೆಲಸಕ್ಕೆ ಸೇರಿದ ತಕ್ಷಣವೇ ಇಲ್ಲ ಇಷ್ಟು ದಿನ ಕಲ್ತಿದ್ದೆ ಈಗ ಎಂಜಾಯ್ ಮಾಡೋದಿರ್ತೀನಿ, ಓಕೆ ಎಂಜಾಯ್ ಮಾಡಿ, ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಲರ್ನ್ ಮಾಡೋದನ್ನು ದಯವಿಟ್ಟು ಸ್ಟಾಪ್ ಮಾಡಬೇಡಿ. ಇದು ಒಂದು ಅಡ್ವೈಸ್, ದಯವಿಟ್ಟು ಪ್ಲೀಸ್. ಸೊ ಮಿಸ್ಟೇಕ್ ನಂಬರ್ 4, ನಾವು ಕೆಲವು ಟೈಮು ನಮ್ಮ ಪ್ಯಾಷನ್ಸ್ಗಳನ್ನ ನಾವು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತು ಬೇಡ, ನಾಳೆ ಬೇಡ, ಮುಂದಿನ ತಿಂಗಳು, ನೆಕ್ಸ್ಟ್ ಇಯರು, ಈ ಥರ ಕೆಲವು ಟೈಮು ನಮ್ಮನ್ನ ಪ್ಯಾಷನ್ಸ್ನ ನಾವು ಕಡೆಗಣಿಸ್ತಾ ಹೋಗ್ತೀವಿ. ಫ್ರೆಂಡ್ಸ್, ದಯವಿಟ್ಟು ಪ್ಯಾಷನ್ಸ್ನ ಯಾವತ್ತೂ ಕಡೆಗಣಿಸ್ಬೇಡಿ. ಯಾಕಂದರೆ ಅದು ನಿಮ್ಮ ಫ್ಯೂಚರಲ್ಲಿ ಆಮೇಲಿಂದ ಗೊತ್ತಾಗುತ್ತೆ, ಅಯ್ಯೋ ನಾನು ಅದನ್ನು ಮುಂಚೆನೇ ಮಾಡಿದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಆಮೇಲೆ ಮಾಡೋಣ ಅಂದ್ಕೊಂಡು ತುಂಬ ಇದು ಮಾಡಿಬಿಟ್ಟೆ ಅನ್ನೋ ಥರ ಅನಿಸುತ್ತೆ. ಸೊ ಡ್ರೀಮ್ಸ್ ಡೋಂಟ್ ವರ್ಕ್ ಅನ್ಲೆಸ್ ಯು ಡು. ಸೊ ಕನಸು ಯಾವಾಗ ಕಾಣಬೇಕು ಅಂದರೆ ಅದನ್ನು ರಿಯಾಲಿಟಿ ಮಾಡಬೇಕು ಅಂದರೆ. ಸೊ
ದೇರ್ ಈಸ್ ಎ ಸೇಯಿಂಗ್ ದಟ್ ಡ್ರೀಮ್ಸ್ ನಮ್ಗೆ ಹೇಗಿರಬೇಕು ಅಂದರೆ ಅದು ನಾವು ಮಲಗಕ್ಕೆ ಬಿಡಬಾರ್ದಂತೆ. ಸೊ ಆ ರೀತಿ ಆ ಥರ ಒಂದು ಡ್ರೀಮ್ಸ್ನ ನೋಡಿ ಮಲಗಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇಲ್ಲ, ಆದರೆ ಅದನ್ನು ಅಚೀವ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವಾಗಲೂ ಅಷ್ಟೇ ನಿಮ್ಮ ಪ್ಯಾಷನ್ಸ್ನ ನೀವು ಬಿಡಬೇಡಿ. ದಟ್ ವಿಲ್ ಕ್ರಿಯೇಟ್ ಒಂದು ಬಿಗ್ಗೆಸ್ಟ್ ಅಪಾರ್ಚುನಿಟಿ ಫಾರ್ ಯು. ದಯವಿಟ್ಟು ಅದನ್ನು ಮಿಸ್ ಮಾಡಬೇಡಿ. ಸೊ ಬಿಗ್ಗೆಸ್ಟ್ ಮಿಸ್ಟೇಕ್ ಫಾರ್ ದಟ್ ಈಸ್ ನಂಬರ್ 5 ಈಸ್ ಯಾರೇ ಆಗಲಿ ಈ ಮಿಸ್ಟೇಕ್ನ ಮಾಡೇ ಮಾಡ್ತೀವಿ. ಸೊ ಲೈಫ್ ಆಫ್ಟರ್ ಕಾರ್ಪೊರೇಟ್ ಲೈಫ್ ಅಥವಾ ರೆಸಿಗ್ನೇಷನ್ ಮಾಡಿದ್ಮೇಲೆ ಅಥವಾ ರಿಟೈರ್ಡ್ ಆದಮೇಲೆ ಏನು ಯಾರು ನಾವು ಇದನ್ನು ಮಾಡಿರಲ್ಲ. ಸೊ ಕಾರ್ಪೊರೇಟ್ ಲೈಫ್ ನಮ್ಗೆ ಒಂದು ಐಡೆಂಟಿ ಕೊಡುತ್ತೆ, ಫ್ರೆಂಡ್ಸ್ ಕೊಡುತ್ತೆ, ರುಟೀನ್ ಕೊಡುತ್ತೆ. ಬೆಳಗ್ಗೆ ಎದ್ದೊಳ್ಬೇಕು, ಕೆಲ್ಸಕ್ಕೆ ಹೋಗಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ರೂಟೀನ್ ಕೊಡುತ್ತೆ. ಆದರೆ ರಿಮೆಂಬರ್ ಮಾಡಿ, ಅದು ಮುಗಿದೋಗಿದ್ದ ದಿನ, ನೆಕ್ಸ್ಟ್ ದಿನ, ದಟ್ ಆಲ್ ರೂಟೀನ್ ವಿಲ್ ಕಮ್ ಟು ಚೇಂಜ್. ಸೊ ಆ ರೈಟ್ ಇದನ್ನು ಪ್ರಿಪೇರ್ ಹೇಗಾಗಬೇಕು ಅನ್ನೋದನ್ನು ನೀವು ಮೊದಲೇ ಡಿಸೈಡ್ ಮಾಡ್ಕೊಬೇಕು. ಅದಕ್ಕೆ ಪ್ರಿಪೇರ್ ಆಗಬೇಕು. ಆ ಪ್ರಿಪೇರ್ ಆಗು, ಇಲ್ಲ ರಿಟೈರ್ಡ್ ಆದಮೇಲೆ ಏನು, ಆಮೇಲೆ ನೋಡೋಣ, ರಿಸಿಗ್ನೇಷನ್ ಮಾಡಿದ್ಮೇಲೆ ಬೇರೆ ಕಡೆ ಹೋಗೋದೇನು, ಈ ಥರ ಮಾಡೋದಕ್ಕಿಂತ ಮುಂಚೆನೇ ನೀವು ನಿಮ್ಮ ಒಂದು ಸೆಲ್ಫ್ ಆಗಿ ಕೆಲವೊಂದನ್ನು ನೀವು ಪ್ರಿಪೇರ್ ಆಗಿದ್ರೆ ನಿಜವಾಗ್ಲೂ ಬೇರೆ ಕಡೆ ಹೋದಾಗ ಅಥವಾ ರಿಟೈರ್ಮೆಂಟ್ ಲೈಫು ತುಂಬ ಕಷ್ಟ ಆಗಲ್ಲ. ಅದಕ್ಕೋಸ್ಕರ ಕೆಲವು ತುಂಬ ಎಮೋಷನಲ್ ಆಗಿರುತ್ತೆ. ಯಾಕಂದರೆ ರಿಟೈರ್ಡ್ ಆಗಿದ್ದ ನೆಕ್ಸ್ಟ್ ದಿನ ಏನು ಮಾಡೋದು, ಯಾಕಂದರೆ ಸಡನ್ನಾಗಿ ಲೈಫ್ ಚೇಂಜ್ ಆಗಿಬಿಡುತ್ತೆ, ನಿಮ್ಮ ರೂಟೀನ್ ಚೇಂಜ್ ಆಗಿಬಿಡುತ್ತೆ. ಅದೇ ಥರ ರಿಸಿಗ್ನೇಷನ್ ಮಾಡಿದಾಗ ಡಿಫಿಕಲ್ಟಿ ಬೇರೆ ಕಡೆ ನೀವು ಹೋದಾಗ ಬೇರೆ ಒಂದು ಎನ್ವೈರ್ಮೆಂಟ್ ಸೆಟ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದನ್ನು ಬಿಫೋರ್ ನೀವು ಪ್ರಿಪೇರ್ ಆಗಬೇಕು. ಆ ಪ್ರಿಪೇರ್ ಆದಾಗ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಲೈಕ್ ಫ್ಲೋ ಆಗೋದಕ್ಕೆ. ಸೊ ಇಷ್ಟು ಹೇಳ್ತಾ ನನ್ನ ಒಂದು 5 ಮಿಸ್ಟೇಕ್ಗಳನ್ನ ನಾನು, ಸೊ ಲೈಕ್ ನಾನು ಪರ್ಫೆಕ್ಟ್ ಅಲ್ಲ, ನಾನು ಮಿಸ್ಟೇಕ್ ಮಾಡಿದ್ದೀನಿ. ಆ್ಯಂಡ್ ಆ ಮಿಸ್ಟೇಕ್ಸ್ ನಿಮಗೆ ಲೆಸನ್ ಆಗಲಿ ಅನ್ನೋದೇ ನನ್ನ ಆಸೆ. ಸೊ ಪ್ಲೀಸ್ ರಿಮೆಂಬರ್ 5 ಥಿಂಗ್ಸ್. 1, ಹೆಲ್ತ್ ಫಸ್ಟ್, ಕೀಪ್ ಲರ್ನಿಂಗ್, ಸೇವ್ ಆ್ಯಂಡ್ ಇನ್ವೆಸ್ಟ್. ಆ್ಯಂಡ್ 4th, build multiple incomes so that you can survive. And follow your passion before it's too late. ಸೊ ಇಷ್ಟು ಹೇಳ್ತಾ ಇವತ್ತಿನ ನನ್ನ ಈ ಒಂದು ಇದನ್ನು ಮುಗಿಸ್ತಾ ಇದ್ದೀನಿ. ಸೊ ಲಾಟ್ಸ್ ಆಫ್ ಮೆಮೊರೀಸ್, ಲಾಟ್ಸ್ ಆಫ್ ಹ್ಯಾಪಿನೆಸ್, some pain, but today second innings officially started. So if you enjoyed this video, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟಲ್ಲಿ ನಿಮ್ಮ ಬಿಗ್ಗೆಸ್ಟ್ ಕೆರಿಯರ್ ಲೆಸನ್ ಯಾವುದು, ಅಥವಾ ಡೆಫಿನೆಟ್ಲಿ ಅದನ್ನು ಹೇಳ್ಕೊಳಕ್ಕೆ ಇಷ್ಟ ಆದರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಅದನ್ನು ಓದೋಣ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇದನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.